ಹೇಳ್ತಾರ ಅದ್ರ ಈ ಮಗುವಿನ ಬಲ್ಲಿ ಚಿಕ್ಕ ಮಗುವಿನ ಬಲ್ಲಿ ಎಂತ ಗುಣ ಇರ್ತದಂದ್ರ ಶತ್ರುಗ್ ಪ್ರೀತಿ ಮಾಡಂತ ಪ್ರೀತಿ ಇರ್ತದ. ಚಪ್ಪಾಳೆ ತಡಬೇಕು ಜೋರಾಗಿ. ಒಮ್ಮೆ ಜೇವಡಿ ಬೋಲೆ ಸುಮ್ಮ ಸಿಕ್ಕಿ ತಂದೆ ತಾಯಿಗೆ ಏನ್ ಆಸೆ ಇದ್ದಿತ್ತು, ನನ್ನ ಮಗನಿಗೆ ಯೇಸು ಸ್ವಾಮಿ ಮುಟ್ಟಬೇಕು. ಯಾಕೆ ಮುಟ್ಬೇಕಲ್ಲ ತಿರ್ಬೇಕು ತಂದೆ ತಾಯಿ ಹೇಳಲ್ರಿ ಅನ್ವಿ ಒಟ್ಟು ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರ ಯೇಸು ಸ್ವಾಮಿ ಒಬ್ಬ ಕುರುಡಕ್ಕೆ ಕೆಳಗೆ ಹೋಗುಳಿ ಕೆಸರು ಮಾಡಿ ಕಣ್ಣಿಗೆ ಹಸಿದ್ರೆ ಕಣ್ಣು ಬಂದಿಲ್ಲ. ಯೇಸು ಸ್ವಾಮಿ ಉಡುಪಿಗೆ ಮುಟ್ಟಿದ್ರೆ ಬ್ಲೀಡಿಂಗ್ ಸ್ವಸ್ಥತೆ ಆಗ್ಯದಾಗಿಲ್ಲ. ನೋಡ್ರಿ ಯೇಸು ಸ್ವಾಮಿ ಹಂಗಿದಾಗೆ ಓಟ್ ಶಕ್ತಿ ಇದಂದ್ರ ಯೇಸು ಸ್ವಾಮಿ ನಿಮ್ಮ ಮಕ್ಕಳಿಗೆ ಮುಟ್ಟಿದ್ರ ಎಂತ ಆಶೀರ್ವಾದದ ಯೋಚನೆ ಮಾಡಿ. ನಿಮ್ಮ ಮಕ್ಕಳಿಗೆ ಯೇಸು ಕ್ರಿಸ್ತ ಮುಟ್ಟಬೇಕು, ನಿಮ್ಮ ಮಕ್ಕಳಿಗೆ ದೇವ್ರು ಮುಟ್ಟಬೇಕು. ನಿಮ್ಮ ಮಕ್ಕಳು ಎಲ್ಲಿರ್ಬೇಕಂದ್ರ ದೇವ್ರ ಸಮ್ಮುಖದಲ್ಲಿ ಇರ್ಬೇಕು. ಆಮೇಲೆ ಏಲಿ ಮಕ್ಕಳು ಬೇರೆ, ಎಲಿಯ ಬೇರೆ ಎಲಿ ಬೇರೆ. ಈ ಎಲಿ ಎಲ್ಲಿ ಸಿಗ್ತಾನಂದ್ರ 1ನೇ ಸಾಮ್ಯದಾಗ ಸಿಗ್ತಾನ ಏಲಿ. ಇವನಿಗೆ ಮಕ್ಕಳವ ಕರೆಡ್ಕೆ ಚರ್ಚಿನಾಗೆ ಪಾಪ ಮಾಡತ್ತ ಸುನದ ನಿಮ್ಗ. ಅದೇ ಚರ್ಚಿನಾಗ ಬೆಳಿಲತ್ತಾನ ಯಾರು ಸ್ವಾಮಿಯಲ್ಲ ಚಪ್ಪಾಳೆ ತಡಬೇಕು ಜೋರ. ಇವ 12 ಮಗ ಏಲಿ ಚರ್ಚಿಗೆ ಹೋಗಿ ಆಕಿ ಪ್ರಾರ್ಥನೆ ಮಾಡಿನಾಗ ಆ ಏಲಿ ಹೋಗ ಮಗ ನಿನಗೆ ಮಗ ಹುಟ್ಟತಾನಂದಿನಾಗ ಆ ಮಗ ಹುಟ್ಟೆನವ ಸ್ವಾಮಿವೆಲ್ಲ ಏಲಿ ಮಕ್ಕಳೇ ದೇವ್ರ ಮಾರ್ಗದಾಗಿನ ಕರೆಟ್ಕೆ ಒಂದು ವಿಶ್ವಾಸಿ ಮಗ ದೊಡ್ಡ ಸೇವಕಾಗಿ ಒಂದು ಪ್ರವಾದಿ ಆಗ್ಯಾನ ಮಗ. ಆಮೇಲೆ ಹಂಗ ನಿಮ್ಮ ಮಕ್ಕಳಿಗೆ ಎಲ್ಲಿ ಬಿಡ್ಬೇಕು? ದೇವ್ರ ಗುಡ. ಎಲ್ಲರಿಗೂ ಮಕ್ಕಳು ನನ್ನ ಮಗ ಜಡ್ಜ್ ಆಗ್ಬೇಕು, SB ಆಗ್ಬೇಕು, DSP ಆಗ್ಬೇಕು, ಇಲ್ಲ ರೀ DC ಆಗ್ಬೇಕು, ಕಲೆಕ್ಟರ್ ಆಗ್ಬೇಕು. ಇವ್ರು ಪಾಪದಿಂದ ಬೆಳೆಸಲ್. ನಿಮ್ಮ ಮಗ ಒಬ್ಬ ಸೇವಕ ಆಗ್ಬೇಕು. ಚಪ್ಪಾಳೆ ತಡ್ಬೇಕು ಜೋರ. ನೆನ್ಪಿಟ್ಕೊ, ಬಂದೂಕ್ ಹಿಡ್ದಿನ ವ್ಯಕ್ತಿ ಇವತ್ತು ಬೈಬಲ್ ಹಿಡ್ದಿದ್ದೇನ. ಹೈದರಾಬಾದ್ ತುಂಬಾ ತಿರುಗಿ ಸಾಕಾಗಿ 10-12 ಫೇಕಿ ಬಚ್ಚಿದೆ ನಾ ಸಾಯ್ತಾ. ಯಾಕೆ ಈ ಮಾತು ಹೇಳತ್ತೆ ಅಂದ್ರ ಯಾವ ವ್ಯಕ್ತಿ ದೇವ್ರನಿಂದ ದೂರ ಇರ್ತಾನ ಅವ ಪಾಪದಾಗ ಬೀಳ್ತಾನ. ಯಾವ ಮಕ್ಕಳು ದೇವ್ರ ಪಾದ ಸನ್ನಿಧಾನದಲ್ಲಿ ಇರ್ತಾರ ಅವರಿಗೆ ಆಶೀರ್ವಾದ ಉಂಟಾಯ್ತದ. ಆಮೇಲೆ ಮಕ್ಕಳಿಗೆ ಚಂದ ಸ್ಕೂಲ್ ಹಾಕ್ತೇವ್ ಕರೆಕ್ಟ್ಗೆ. ಮುಂಜಾನೆ ಸಂಡೇ ಸ್ಕೂಲ್ ಕಳಿಸ್ತೇವ. ಈ ಬಂದಿದ್ದ ಚರ್ಚಿಗೆ ಇಲ್ಲಿ ಚಿದ್ರಿ, ನೀವು ಚಿದ್ರಿದಲ್ಲಿ ಸಿಟ್ಟಿಗರ ಬರ್ರಿ ಅನ್ರನ್ರಿ. ಎಲ್ಲರೂ ಬರೋದು ಬಾರಕ್ಕೆ, ಇದ್ರ ಪೋಣೆ ಬಾರಕ್ಕೆ. ಕರೆನ ಸಾಬ್ರೆ ಇಲ್ಲಿ ಬಿ ಮಾಡಿರಿ ನೀವು ಡ್ಯೂಟಿ ಬಾರಕ್ಕೆ. ನಾವು 10ಕ್ಕೆ ನಮ್ಮ ಅಶೋಕ್ ಹಣ್ಣಿದ್ದಿನ ಬಂದು 10ಕ್ಕೆ ಆರಾಧನೆ ಮಾಡತ್ತಿದ್ದೇವೆ. 10:30 ಆರಾಧನೆ. ಗುಡಿ ಖಾಲಿನೇ. ಗುಡಿ ಏನ್ ಮಾಡ್ಯಾರ ನಮಗ? ದೇವ್ರ ಏನ್ ಮಾಡ್ಯಾರ ನಮಗ? ನಿಮಗ್ ಮಕ್ಕಳು ಕೊಟ್ಟು, ನಿಮಗ್ ಆರೋಗ್ಯ ಕೊಟ್ಟು, ನಿಮಗ್ ಐಶ್ವರ್ಯವಂತರು ಮಾಡಿ, ನಿಮಗ್ ಉನ್ನತಿ ತಂದಾರಂದ್ರ, ನಿಮ್ಮ ಕಡೆಯಿಂದ ಜೀವ ಕೊಟ್ಟಾರಂದ್ರ ನೀವು ದೇವರಿಗೆ ಎಷ್ಟು ಸಮಯ ಕೊಳ್ಳತ್ತೀರಿ ಯೋಚನೆ ಮಾಡಿ. ಯೋಚನೆ ಮಾಡಿ. ದೇವ್ರ ಏನ್ ಪಾಪ ಮಾಡ್ಯಾರ್ರಿ ನಮ್ಮ ಕಡೆಯಿಂದ? ನಮ್ಮ ಪಾಪದ ಕಡೆಯಿಂದ ಬಲಿ ಆಗ್ಯಾರ. ನಿಮ್ಮ ಮಕ್ಕಳು